ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಯು ಫಸ್ಟ್ ಅಕಾಡೆಮಿ. Friends, today I am going to explain PGCET MBA syllabus and also give you a simple roadmap to get a seat in a top colleges. ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ದೀಸ್ ಆರ್ ದ ಟಾಪಿಕ್ಸ್ ಆಫ್ PGCET MBA. 1. Computer awareness, analytical ability and logical reasoning, quantitative analysis, English language, ಜನರಲ್ ನಾಲೆಡ್ಜ್. ಈಗ ಒಂದೊಂದೇ ಟಾಪಿಕ್ ಬಗ್ಗೆ ಮಾಹಿತಿ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ಫಸ್ಟ್ ಟಾಪಿಕ್ ಕಂಪ್ಯೂಟರ್ ಅವೇರ್ನೆಸ್. ಕಂಪ್ಯೂಟರ್ ಅವೇರ್ನೆಸ್ಸಲ್ಲಿ ಕಂಪ್ಯೂಟರ್ ಬೇಸಿಕ್ಸ್ ಬಗ್ಗೆ ನೀವು ತಿಳ್ಕೊಬೇಕಾಗ್ತದೆ. ಲೈಕ್ ಕಂಪ್ಯೂಟರ್ ಬೇಸಿಕ್ಸ್ನಲ್ಲಿ CPA ಅಂದರೆ ಏನು, ಇನ್ಪುಟ್ ಆರ್ ಔಟ್ಪುಟ್ ಬಗ್ಗೆ ನೀವು ತಿಳ್ಕೊಬೇಕಾಗ್ತದೆ. ಟೈಪ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ ಅಂದರೆ ಏನು, ಲೈಕ್ ವೆಬ್ ಅಪ್ಲಿಕೇಶನ್ ಅಂದರೆ ಏನು, ವಾಟ್ ಈಸ್ ರ್ಯಾಮ್ ಅಂಡ್ ರೋಮ್ ಬಗ್ಗೆ ನೀವು ತಿಳ್ಕೊಬೇಕಾಗ್ತದೆ. ಡಾಟಾ ರೆಪ್ರೆಸೆಂಟೇಷನ್ ಬಗ್ಗೆ ನೀವು ತಿಳ್ಕೊಬೇಕಾಗ್ತದೆ. ಬೈನರಿ ಅರ್ಥಮೆಟಿಕ್ ಲೈಕ್ ನಂಬರ್ಸ್ ಬಗ್ಗೆ, ಲೈಕ್ ದೇರ್ ಆರ್ ಬೈನರಿ ಅರ್ಥಮೆಟಿಕ್ ಬಗ್ಗೆ ನೀವು ತಿಳ್ಕೊಬೇಕಾಗ್ತದೆ. ಆಪರೇಟಿಂಗ್ ಸಿಸ್ಟಮ್ ಲೈಕ್ ವಾಟ್ ಆರ್ ದ ಟೈಪ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ ಆರ್ ದೇರ್, ಅದ್ರ ಬಗ್ಗೆ ನೀವು ಹೆಚ್ಚಿನ ಮಾಹಿತಿಯನ್ನ ಕಂಪ್ಯೂಟರ್ ಅವೇರ್ನೆಸ್ ಟಾಪಿಕ್ಸ್ನಲ್ಲಿ ನೀವು ತಿಳ್ಕೊಬೇಕು. ಸೆಕೆಂಡ್ ಪಾಯಿಂಟ್, ಅನಾಲಿಟಿಕಲ್ ಎಬಿಲಿಟಿ ಅಂಡ್ ಲಾಜಿಕಲ್ ರೀಸನಿಂಗ್. ಇದರಲ್ಲಿ ಕೆಲವು ಟಾಪಿಕ್ಗಳಿದೆ. ಒಂದು ಲಾಜಿಕಲ್ ರೀಸನಿಂಗ್, ಪಜಲ್ಸ್ ಅಂಡ್ ಡಯಾಗ್ರಾಮ್ಸ್, ಅನಾಲಜಿ, ವರ್ಬಲ್ ಎಬಿಲಿಟಿ, ಅನಾಲಿಟಿಕಲ್ ಎಬಿಲಿಟಿ ಅಂಡ್ ರಿಲೇಟೆಡ್ ಆಸ್ಪೆಕ್ಟ್ಸ್. ಹಾಗೆ ಥರ್ಡ್ ಪಾಯಿಂಟ್, ಕ್ವಾಂಟಿಟೇಟಿವ್ ಅನಾಲಿಸಿಸ್. ಅದರಲ್ಲಿ ಅರ್ಥಮೆಟಿಕ್, ಡಾಟಾ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ ಬಗ್ಗೆ ನೀವು ತಿಳ್ಕೊಬೇಕಾಗ್ತದೆ. ಸ್ಟಾಟಿಕಲ್ ಅನಾಲಿಸಿಸ್ ಅಂಡ್ ರಿಲೇಟೆಡ್ ಕ್ವಾಂಟಿಟೇಟಿವ್ ಆಸ್ಪೆಕ್ಟ್. ಇದರಲ್ಲಿ HCF ಅಂಡ್ LCM ಬಗ್ಗೆ ನೀವು ಕಲಿಬೇಕಾಗ್ತದೆ. ನಂಬರ್ಸ್, ಆವರೇಜ್, ಹಾಗೆ ಪ್ರಾಫಿಟ್ ಅಂಡ್ ಲಾಸಸ್ ಬಗ್ಗೆ ನೀವು ತಿಳ್ಕೊಬೇಕಾಗ್ತದೆ. ಟೈಮ್ ಅಂಡ್ ಡಿಸ್ಟೆನ್ಸ್, ಟೈಮ್ ಅಂಡ್ ವರ್ಕ್ ಬಗ್ಗೆ ನೀವು ಈ ಸಬ್ಜೆಕ್ಟ್ ಅಲ್ಲಿ ನೀವು ಕಲಿಬೇಕಾಗ್ತದೆ. ಫೋರ್ತ್, ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಬೇಸಿಕ್ ಇಂಗ್ಲಿಷ್ ಗ್ರಾಮರ್ ಬಗ್ಗೆ ನೀವು ತಿಳ್ಕೊಬೇಕು. ಸಿನಾನಿಮ್ಸ್ ಅಂಡ್ ಆಂಟನಿಮ್ಸ್ ಅಂದ್ರೆ ಸಮಾನಾರ್ಥಕ ಪದ ಹಾಗೂ ವಿರುದ್ಧಾರ್ಥಕ ಪದ ಬಗ್ಗೆ ನೀವು ಕಲಿಬೇಕು. ಸೆಂಟೆನ್ಸ್ ಕರೆಕ್ಷನ್ ಬಗ್ಗೆ ನೀವು ಕಲಿಬೇಕು. ಹಾಗೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಇಡಿಯಮ್ಸ್ ಅಂಡ್ ಫ್ರೇಸಸ್. ಇಡಿಯಮ್ಸ್ ಅಂದ್ರೆ ಗಾದೆ ಮಾತುಗಳು, ಅದ್ರ ಬಗ್ಗೆ ನೀವು ಕಲಿಬೇಕಾಗ್ತದೆ. ಪೇರ್ಸ್ ಎಕ್ಸ್ಪ್ರೆಸಿಂಗ್ ರಿಲೇಷನ್ಸ್, ಫೇಮಸ್ ಬುಕ್ಸ್ ಇನ್ ಇಂಗ್ಲಿಷ್ ಲಿಟ್ರೇಚರ್. ಲೈಕ್ ನಿಮ್ಗೆ ಗೊತ್ತಿರೋ ಹಾಗೆ ಶೇಕ್ಸ್ಪಿಯರ್, ಆ ತರ ದೊಡ್ಡ ಆಥರ್ ಬುಕ್ಗಳ ಬಗ್ಗೆ ನೀವು ನೆನ್ಪಿಟ್ಕೊಂಡಿರ್ಬೇಕು. ಹಾಗೆ ಅವ್ರು ಬರ್ದಿರೋ ಬುಕ್ಗಳನ್ನ ನೇಮ್ನ ನೆನ್ಪಿಟ್ಕೊಂಡಿರ್ಬೇಕು. ಫಿಫ್ತ್ ಒನ್ ಬಂದು ಜನರಲ್ ನಾಲೆಡ್ಜ್ ಅಲ್ಲಿ ಇಂಡಿಯನ್ ಬಿಸ್ನೆಸ್ ಎನ್ವೈರನ್ಮೆಂಟ್ ಹಾಗೆ ಗ್ಲೋಬಲ್ ಎನ್ವೈರನ್ಮೆಂಟ್ ಬಗ್ಗೆ ನೀವು ಮಾಹಿತಿ ತಿಳ್ಕೊಬೇಕು. ಪಾಲಿಟಿ ಬಗ್ಗೆ ತಿಳ್ಕೊಬೇಕು, ಎಕನಾಮಿಕ್ಸ್ ಬಗ್ಗೆ ತಿಳ್ಕೊಬೇಕು. ಹಾಗೆ ಕರೆಂಟ್ ಅಪ್ಡೇಟ್ ಏನಾಗ್ತಾ ಇದೆ ಇಂಡಿಯಾದಲ್ಲಿ, ಹಾಗೆ ಪ್ರಪಂಚದಲ್ಲಿ ಏನಾಗ್ತದೆ. ಈಗ ಒಂದು ದೇಶದಲ್ಲಿ ವಾರ ಆಯ್ತು ಅಂದ್ರೆ ಅದ್ರ ಬಗ್ಗೆ ನೀವು ಕಲಿಬೇಕು. PGCET MBA ಅಂದ್ರೆ ನೀವು ಕರ್ನಾಟಕ ಟಾಪಿಕ್ ಇನ್ಕ್ಲೂಡ್ ಆಗ್ತದೆ. ಕರ್ನಾಟಕದಲ್ಲಿ ಕರೆಂಟ್ ಅಫೇರ್ಸ್ ಏನೇನ್ ನಡೀತಾ ಇದೆ, ಕರೆಂಟ್ ಅಪ್ಡೇಟ್ ಏನೇನ್ ಅಪ್ಡೇಟ್ ಆಗ್ತದೆ, ಅದ್ರ ಬಗ್ಗೆ ನೀವು ಮಾಹಿತಿ ತಿಳ್ಕೊಬೇಕು. ಕನ್ನಡ ಪೊಯೆಟ್ರಿ ಬಗ್ಗೆ ನೀವು ತಿಳ್ಕೊಬೇಕು. ಯಾರಾದ್ರೂ ಪ್ರಶಸ್ತಿಗಳನ್ನ ನೀವು ಪಡ್ಕೊಂಡಿದ್ರ ಅವ್ರು ಬರ್ದಿರೋಂಥ ಬುಕ್ಸ್ಗಳು, ಹಾಗೆ ಅವ್ರು ಪಡ್ಕೊಂಡಿರೋ ಪ್ರಶಸ್ತಿಗಳ ಬಗ್ಗೆ ನೀವು ತಿಳ್ಕೊಬೇಕು. ಲೈಕ್ ಹಿಸ್ಟಾರಿಕಲ್ ಈವೆಂಟ್ಸ್, ಲೈಕ್ ಹಿಸ್ಟ್ರಿ ಬಗ್ಗೆ ನೀವು ತಿಳ್ಕೊಬೇಕು. ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ ಬಗ್ಗೆ ತಿಳ್ಕೊಬೇಕು. ಎಸ್ಪೆಷಲಿ PGCET MBA ಅಂದ್ರೆ ನೀವು ಕರ್ನಾಟಕ ಜಿಯೋಗ್ರಫಿ ಮಾಹಿತಿ ಬಗ್ಗೆ ನೀವು ತಿಳ್ಕೊಂಡಿರ್ಬೇಕು. ಹಾಗೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಬಗ್ಗೆ ನೀವು ಮಾಹಿತಿ ತಿಳ್ಕೊಂಡಿರ್ಬೇಕು. ಆಂಟ್ರಪ್ರನರ್ಶಿಪ್, ಬಿಸ್ನೆಸ್ ಕಮ್ಯುನಿಕೇಶನ್ ಬಗ್ಗೆ ನೀವು ಮಾಹಿತಿ ತಿಳ್ಕೊಬೇಕು. ಈ ಎಲ್ಲಾ ಟಾಪಿಕ್ಗಳು ಜನರಲ್ ನಾಲೆಡ್ಜ್ ಅಲ್ಲಿ ಬರುತ್ತೆ. ಎವ್ರಿ ಮಂತ್ ಅಂಡ್ ಎವ್ರಿ ವೀಕ್ ಕರೆಂಟ್ ಅಫೇರ್ಸ್ ನ ನೀವು ಮಾಹಿತಿ ತಿಳ್ಕೊಂಡಿರ್ಬೇಕು. ನ್ಯೂಸ್ ಪೇಪರ್ ನ ಓದ್ತಾ ಇರಬೇಕು ಡೈಲಿ. ನಮ್ಮ ಅಕಾಡೆಮಿಯಿಂದ ನಿಮ್ಗೆ ಪ್ರೊವೈಡ್ ಮಾಡೋ ಮೆಟೀರಿಯಲ್ ನೀವು ರೆಫರ್ ಮಾಡಿದ್ರೆ ಸಾಕು. ನಾವು ಆ ಮೆಟೀರಿಯಲ್ ನ ಕರೆಂಟ್ ಅಫೇರ್ಸ್ ಏನೇನ್ ಕವರ್ ಆಗುತ್ತೋ ಆ ಮೆಟೀರಿಯಲ್ ನಿಮ್ಗೆ ಪ್ರೊವೈಡ್ ಮಾಡ್ತೀವಿ. ಹಾಗೆ ನಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ ಕೊಡುವಂತ ಮೆಟೀರಿಯಲ್ಗಳು ಬೆಸ್ಟ್ ಕ್ವಾಲಿಟಿ ಆಗಿರುತ್ತೆ. ಫ್ರೆಂಡ್ಸ್, ಇದೆಲ್ಲ ಟಾಪಿಕ್ಗಳು PGCET MBA ಸಿಲೆಬಸ್ ಆಗಿರುತ್ತದೆ. ಇದನ್ನ ನೀವು ಬ್ರೀಫ್ ಆಗಿ ಕಲಿಬೇಕಾಗ್ತದೆ. ಸೊ ಯಾಕೆ ತಡ, PGCET MBA ಕೋಚಿಂಗ್ ನ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಬೇಗ ನಮ್ಮ ಇನ್ಸ್ಟಿಟ್ಯೂಷನ್ಗೆ ಜಾಯ್ನ್ ಆಗಿ, ಹಾಗೆ PGCET MBA ಅಲ್ಲಿ ಒಳ್ಳೆ ರ್ಯಾಂಕ್ ಪಡ್ಕೊಳ್ಳಿ. ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೆ ಒಂದು ಕಮೆಂಟ್ ಮಾಡಿ.
ನಿಮ್ ಫೀಡ್ಬ್ಯಾಕ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಶುಭ ದಿನ.